ಕೊಡಗಲ್ಲಿ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಈ ದಶಕಗಳಿಂದ ನೋಡ್ತಿರುವಂಥ ಸಂಗತಿ ಇದು. ಅಂದರೆ ಒಂದು ದಶಕದಿಂದ, ಒಂದು 10 ವರ್ಷದಿಂದ ಈ ಘಟನಾವಳಿಗಳು ವಿಪರೀತ ಪ್ರಮಾಣದಲ್ಲಿ ಗುಡ್ಡಗಳ ಕುಸಿತ, ಗುಡ್ಡಗಳು ಜಾರೋದು, ಮರಗಳು ಬೀಳೋದು. ಯಾಕಂದರೆ ಹಿಂದಿನ ಕೊಡಗಿಗೂ ಈ ಕೊಡಗಿಗೂ ಭಾಳ ವ್ಯತ್ಯಾಸ ಇದೆ. ಹಿಂದಿನ ಕೊಡಗು ದಟ್ಟ ಕಾಡುಗಳ ಕೊಡಗು, ಈಗೆಲ್ಲ ಬೋಳಿಸಿ ಇಟ್ಟಿದ್ದಾರೆ, ಬೇಕಾದಷ್ಟು ಮರಗಳನ್ನು ಕಡಿದಿದ್ದಾರೆ. ಅಜ್ಜಿ ಮೊಮ್ಮಗ ಹೆಂಗೋ ಬಚಾವಾದರು. ಮರ ಬೀಳ್ತಾ ಇದೆ ಅಂತ ಗೊತ್ತಾದ ತಕ್ಷಣವೇ ಮನೆಯಿಂದ ಹೊರಗಡೆ ಬಂದರು. ಸೈನಿಕನಿಗೆ ಸೇರಿದಂಥ ಮನೆ ಇದು. ಸ್ವಲ್ಪ ಬೇಸರ ಅದು. ಯಾಕಂದರೆ ನಷ್ಟಗಳು ನಾವೇನಾದರೆ ಹೆಂಗೋ ನಾವು ಬದುಕೊಂಬಿಡ್ತೀವಿ. ಪಾಪ ಸೈನಿಕರು ನಾಳೆಯ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವ ಕೊಟ್ಟು ನಮ್ಮನ್ನು ಕಾಪಾಡ್ತಿರ್ತಾರೆ. ಕೊಡಗಲ್ಲಿ ಹೇಳಿ ಕೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನಿಕರು ಕೂಡ ಇದ್ದಾರೆ. ನಾನು ಒಂದೇ ಒಂದು ರಿಕ್ವೆಸ್ಟು, ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಈ ಏನಾದರೂ ಅಕ್ಕಪಕ್ಕದಲ್ಲಿ ತೊಂದರೆ ಆದರೆ ಸ್ವಲ್ಪ ಸಹಿಸ್ಕೊಳ್ಳೋಣ, ಪ್ರಶ್ನೆ ಬೇರೆ. ಆದರೆ ಈ ಸೈನಿಕರ ಮನೆಗಳಿಗೆ ಏನಾದರೂ ತೊಂದರೆ ಆದರೆ ತಕ್ಷಣಕ್ಕೆ ಒಂದಷ್ಟು ಈ ಸೇವಾ ಸಂಘಟನೆಗಳು ಅವೆಲ್ಲವೂ ಕೂಡ ಧಾವಿಸಬೇಕು, ಸರಿ ಮಾಡಬೇಕು. ಯಾಕಂದರೆ ಅಲ್ಲಿ ನಮ್ಮ ದೇಶ ಕಾಯುವಂಥ ಸೈನಿಕ ಮನೆಯ ಚಿಂತೆಯಲ್ಲಿ ಇರಬಾರ್ದು. ಅದು ನಮ್ಮ ರಿಕ್ವೆಸ್ಟು. ಇನ್ನು ಮಾಜಿ ಸೈನಿಕ ಗಣೇಶ್ ಮಾತಾಡಿದರೆ ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. ಇವತ್ತು ಬೆಳಿಗ್ಗೆ ನಾನು 1 ಅವರ್ ಮುಂದೆ ಈ ಮರ ಬಿದ್ದಿದ್ದು ಮಗ ಫೋನ್ ಮಾಡ್ದ, ಹಾಗೆ ಓಡಿ ಬಂದನು. ಮಗನೂ ಅಮ್ಮನೂ ಒಳಗಡೆ ಇದ್ದಾರೆ ಆಯಿತಾ. ನಾನು 6 ತಿಂಗಳ ಹಿಂದೆ ನಾನು ಚೀಫ್ ಆಫೀಸರು, ಫಾರೆಸ್ಟ್ ಆಫೀಸರು, KEB ಹಾಗೂ ತಹಸೀಲ್ದಾರ್ಗೂ ನಾನು ಕಂಪ್ಲೇಂಟ್ ಮಾಡಿದ್ದೆ. ಹಿಂಗೆ ಮರ ಬೀಳ್ತದೆ, ಬೀಳುವಂಗೆ ಸ್ಥಿತಿಯಲ್ಲಿದೆ, ಅದನ್ನು ಮಳೆಗಾಲದೊಳಗಡೆ ನೀವು ಕಟ್ ಮಾಡಿ ಕೊಡಿ ಅಂತ. ಯಾರೂ ಬಂದು ನೋಡಲಿಲ್ಲ, ಏನು ಆ್ಯಕ್ಷನ್ ತಗೊಳ್ಳಿಲ್ಲ. ಅದು ಯಾರೋ ಒಬ್ಬರು ಅವ್ನು ಕೇರಳದ ಒಂದು ಆಯಿತಾ, ಅಲ್ಲಿಂದ ಬಂದು ಏನು ನೋಡಲಿಲ್ಲ. ಅದರಿಂದ 3 ವರ್ಷದ ಹಿಂದೆ ಈ ಕಾಂಪೌಂಡ್ 80 ಅಡಿ ಮೇಲೆ ಬಿದ್ದಿದೆ. ಅದು ಬಿದ್ದರೆ ಈ ರೋಡೆಲ್ಲ ಬ್ಲಾಕ್ ಆಗ್ತದೆ. ಅದು ನಾನು ಹೇಳಿ ಇದುವರೆಗೂ ಮಾಡಲಿಲ್ಲ. ಯಾರ್ಯಾರಿಗೂ ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ, ನಾವು ರಾಜಕೀಯ ಪಕ್ಷ ಯಾವ ಪಕ್ಷದಲ್ಲೂ ಇಲ್ಲ, ಅದರಿಂದ ನಮ್ಮ ಕೆಲಸ ಮಾಡ್ತಾಯಿಲ್ಲ ಇವರು. ಬೇರೆ ಪಕ್ಷದಲ್ಲಿದ್ದರೆ ಇವ್ರು ಮಾಡ್ಕೊಳ್ತಿದ್ರೇನೋ. ಆದರೆ ಮನೆಗೆ ಸುಮಾರು ಆಗಿದೆ ನೋಡ. ಔಟ್ ಹೌಸ್ ಹೋಗಿದೆ, ಔಟ್ ಹೌಸ್ ಕಂಪ್ಲೀಟ್ ಹೋಗಿದೆ. ಅಲ್ಲೊಂದು ಔಟ್ ಹೌಸ್ ಇತ್ತು, ಸಾಮಾನುಗಳು ಅದು ಹೋಗಿದೆ. ಈ ವಾಸಿಸುವ ಮನೆ ಮೂಲೆ ಎಲ್ಲ ಹೋಗ್ಬಿಟ್ಟಿದೆ. ಟ್ಯಾಂಕು ಗಿಂಕು ಬಾತ್ರೂಮು ಎಲ್ಲ ಒಡೆದೋಗಿದೆ.